ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್ ಆಲ್ಮೋಸ್ಟ್ 1 ಇಯರ್ ಮುಂಚೆ ಮೀಟ್ ಮಾಡಿದ್ದವರನ್ನು. ಸೊ ಅವತ್ತಿಂದನೂ ನಮ್ಮ ಸಂಸ್ಥೆನೇ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಫಸ್ಟ್ ಡೇಯಿಂದ ಹೇಳ್ತಾಯಿದ್ರು. ಅವ್ರಿಗೆ ನಾವಲ್ದಲ್ಲೇ ಬಹಳಷ್ಟು ಜನ ಸಹ ಅಪ್ರೋಚ್ ಮಾಡಿದರು. ಅದನ್ನೆಲ್ಲ ಬಿಟ್ಟು ನಮ್ಮನ್ನು ನಂಬಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಮೋರ್ ಓವರ್ ಈ ಸಿನಿಮಾದಲ್ಲಿ ಅಂದರೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಬಲರಾಮನ ದಿನಗಳು ಒಂದು ಸಿನಿಮಾ ಅಂತ ಗೊತ್ತಿತ್ತು. ಡೈರೆಕ್ಟರ್ ಹೇಳಿದ್ರು, ಇಲ್ಲ ಸರ್ ಇದು ನೆಕ್ಸ್ಟ್ ಪಾರ್ಟ್ ಆಫ್ ಆ ದಿನಗಳು ಅಂತಂದರು. ದಟ್ ಈಸ್ ವೇರ್ ಐ ಗಾಟ್ ಎಕ್ಸೈಟೆಡ್ ಸರ್, ಟು ಬಿ ಫ್ರ್ಯಾಂಕ್. ಸೊ ಆ್ಯಂಡ್ ಮೋರ್ ಓವರ್ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಟೈಮ್, ಐ ಹೋಪ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬ ಬ್ಯೂಟಿಫುಲ್ RR ಸ್ಕೋರ್ ಮಾಡಿದ್ದಾರೆ. ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ಹಿಂಗೆ ನಾಡಿದ್ದು ಗುರುವಾರ ಪ್ರೀಮಿಯರ್ ಶೋಸ್ ಇರುತ್ತೆ ಬ್ಯಾಂಗ್ಳೂರು ಮತ್ತು ಮೈಸೂರಲ್ಲಿ. ಸೊ ಪ್ಲೀಸ್ ಆಲ್ ಆಫ್ ಯು ಪ್ಲೀಸ್ ವಾಚ್ ಪ್ರೀಮಿಯರ್ ಶೋ, ನೋಡಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಥ್ಯಾಂಕ್ಸ್ ಟು ಎವ್ರಿವನ್. ಥ್ಯಾಂಕ್ ಯು. ಟೀಮ್ನ ಸರ್ ಆಲ್ಮೋಸ್ಟ್ 100+ ಇರುತ್ತೆ ಸರ್. ಸಿಂಗಲ್ಸ್ ಇದು ಮಲ್ಟಿಪ್ಲೆಕ್ಸ್ ಬಿಟ್ಟು 100 ಆಟ್ ಸ್ಕ್ರೀನ್ಸ್ ಇರುತ್ತೆ. ಸೊ ಈ ಬಲರಾಮ ಸಿನಿಮಾಗೆ ಎಷ್ಟು ಥಿಯೇಟರ್ಗಳು ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ? ಸರ್ ಇದು 100+ ಥಿಯೇಟರ್ಸಲ್ಲಿ ಸಿಂಗಲ್ ಸ್ಕ್ರೀನ್ಸಲ್ಲಿ ಇರುತ್ತೆ. ಇನ್ನು ಆಲ್ಮೋಸ್ಟ್ ಲೈಕ್ 50 to 50 ಆಟ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸಸ್ಸಲ್ಲಿದೆ, ಅಲ್ಲಿ ರಿಲೀಸ್ ಆಗುತ್ತೆ. ಈಗ ಈ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತಂದರೆ ಸರ್, ಈಗ ಹೊಸ ಸಿನಿಮಾಗಳು ಬಂದಾಗ, ಹೊಸಬರು ಬಂದಾಗ ಅದು ಸಮಸ್ಯೆ ಇರುತ್ತೆ. ಯಾಕಂದರೆ ಮೊದಲ ಹಾಗೆ ಒಂದು ಸಿನಿಮಾ ಪ್ರೂವ್ ಮಾಡೋದಕ್ಕೆ 1 ವೀಕ್, 1 ವಾರ 2 ವಾರ ಬೇಕಾಗಿತ್ತು. ಮುಂಚೆ ನೀವು ಒಂದು 10-15 ವರ್ಷದ ಹಿಂದೆ ಹೋದರೆ ಯಾವುದೇ ಸಿನಿಮಾ ಅಟ್ಲೀಸ್ಟ್ 1 ವಾರ ಸಸ್ಟೈನ್ ಆಗೋದು. ಇವತ್ತು ಹೇಗೆಂದರೆ ಮಾರ್ನಿಂಗ್ ಶೋ ರಿಲೀಸ್ ಆಗಿ ಈವ್ನಿಂಗ್ ಶೋ ಅಷ್ಟರಲ್ಲಿ ಅದು ಪ್ರೋಗ್ರೆಸ್ ಆಗಲಿಲ್ಲ ಅಂತಂದರೆ ಶೋಸ್ ರಿಮೂವ್ ಆಗೋಗುತ್ತೆ ಆಟೋಮೆಟಿಕ್ಕಾಗಿ. ಯಾಕೆ ಅಂತಂದರೆ ಇವತ್ತು ಒಂದು ಶೋ ರನ್ ಆಗಬೇಕು ಅಂತಂದರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಮಲ್ಟಿಪ್ಲೆಕ್ಸಸ್ಸಲ್ಲಿ ಒಂದು ಶೋ ರನ್ ಆಗಬೇಕು ಅಂದರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇರುತ್ತೆ. ಅದು ಯಾವಾಗ ಅವ್ರಿಗೆ ಜನ್ರೇಟ್ ಆಗಲ್ಲ ಅದನ್ನು ಅವ್ರು ರಿಮೂವ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಥಿಯೇಟರ್ ವರ್ಕ್ಸ್ ಸರ್.